ಆ ಆ ಆ ಓಂ ಶ್ರೀ ಗಣಪತಿಯೇ ನಮಃ. ಓಂ ಬಗಳಾಮುಖಿಯೇ ನಮಃ. ಶ್ರೀ ಚಿದಾನಂದಾವಧೂತಾಯ ನಮಃ. ಆ ಪೀಠಿಕಾಧ್ಯಾಯ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಆತ್ಮ ಪರಮೇಶ ಶರಣ ರಕ್ಷಕ ಸಕಲ ಭೀಷ್ಟವ ನಿರುತ ವೇವಾಯೋಧ್ಯ ಪುರವನು ಪೊರೆವ ಬರಚಿದ ನಂದ ಗುರು ಮಗೆ ಮಂಗಳವಾ. ಯೋಗಿಯೊಳು ಶಿವನಂದ ರಾಜ ಯೋಗಿಯಾತ್ರೆಗೆ ಪಾತ್ರನಾಗಿಹ ಯೋಗಿಯಾರನೆ ತುಂಗಭದ್ರಾ ತೀರದಲ್ಲಿ ಮೆರೆವಾ. ಯೋಗಿ ವರನಿಖ ನಿರುತ ಯೋಧೆ ಯೋಗಿಗಳ ದಾತಾರೆ ರಾಜ ಯೋಗ ಕೊಡೆಯನು ಬರಚಿದಾನಂದಾಖ್ಯ ಗುರುವರನು. ಆತನ ನಿಜ ಶಿಷ್ಯನಾರನೆ ಪಾತಕಗಳು ಪವಿತ್ರ ಸರ್ವವ ದೂತ ಶ್ರೀ ಗುರು ಚಿದಾನಂದ ದೂತನಾಥ ಜಲಿ. ಓತು ಹೇಳಿದ ದೇವಿ ಚರಿತವ ಮಾತು ತಿಳಿಧರ್ಮಾರ್ಥ ಕಾಮ್ಯವು ಯತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾರಿದನು. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನೇತಿರು ಸಿದ್ಧ ಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗಿ. ಬುದ್ಧಿವಂತರು ಓದಿ ಮನವೇಷ್ಟಿದ್ದುದನು ಪಡೆಯಲ್ಕೆ ಕರುಸದ ನದಿ ಹೇಳಿದ ದೇವಿ ಚರಿತೆ ಜನರಿಯ ಜಗವೆಲ್ಲ. ಜ್ಞಾನ ಮಾರ್ಗವ ತಿಳಿಬೆನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನ. ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ. ಏನು ಕಾಮ್ಯವು ಬೇಟಡೆಯು ನೀ ಧ್ಯಾನಿಸಿರಿ ದೇವಿ ಚರಿತವ ನುಣವಿಲ್ಲದೆ ಸಿದ್ಧಿಯಾವುದು ಸತ್ಯ ಸಿದ್ಧವಿದು. ಮೋಕ್ಷ ಕಾಮ್ಯಬುದಾಪೇಕ್ಷಿಸಿದಡದು ಸಿದ್ಧಿಯಾಗುವುದು. ಇಚ್ಛಿಸಿಯೇ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದುಡೆ. ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ವ್ಯಾಘ್ರ ಮೊದಲಕ ವಕ್ಷಣದಿ ಭಯ ಕರಿವುದೈ ಶ್ರೀದೇವಿ ಚರಿತೆಜಿದು. ನಡೆಯುತ್ತಲಿ ಚರಿತೆ ಸ್ಮರಿಸಲಿ ನುಡಿಯುತ್ತಲಿ ಚರಿತೆ ಸ್ಮರಿಸಲಿ ಕೊಡುವ ಕೊಂಬ ಕಲೆಯು ಚರಿತೆಯನ್ನು ಸ್ಮರಿಸಿದೊಡೆ. ಬಿಡಳಿವನನಿ ದೇವಿ ಅವಗೆಯು ಕೊಡುವಳೈ ಬೇಡಿದ್ದ ಪದಗಳ ನಡೆಬಿಡದೆ ದಯ ಸಾಗರಲ್ಲವೇ ದೇವಿ ಭಕ್ತರಿಗೆ.
ಅಂತೂ ಕಲ್ಪನೆಗಳಿಗೆ ಕಲ್ಪದ್ರುಮವು ತಾನೆದಿದು ಸಂತತವು ಸುಖ ಭಾಗ್ಯ ಭೋಗವು ಇಂತು ಮೆರೆಬವು ದೇವಿ ಕರುಣದಿ ಎಂತು ಬೇಡುವೆ ದೇವಿ ಚರಿತೆ ಗ್ರಂಥ ಮಹಿಮೆಜನು ಸಾಧನಾಗದ ಕಾಮ್ಯಗಳು ತಾವು ಸಾಧನಾಗ್ಬವು ದೇವಿ ಚರಿತದಿ ವಾದಿಗಳು ಮುಖ ಪಂಚನಾಕರು ಶತ್ರುನಾಶಕರು ಕಾದು ನಿರ್ಪಳು ದೇವಿ ನಿತ್ಯದಿ ಬೋದು ತಿಘನೆ ಚರಿತ ಭವನ ಸಹೋದರರ ಸಂಪತ್ತು ಸಹಿತಲಿ ರಕ್ಷಿಪಳು ಬಿಡದೆ ಭೂತ ಗ್ರಹಗಳು ಗ್ರಂಥವಿರಲ ಭೂತ ಹೋಗುವುದು ದೇವಿ ಚರಿತದ ಮಾತು ಕೇಳ್ತಡೆ ಬಿಡುವುದೈ ಮಖ ಗ್ರಹವು ಪರಮನೆಯ ಪ್ರೀತಿ ಮಾಡುವರು ರಾಜರಿ ಜಗನ್ಮಾತೆ ಚಾರಿತ್ರವನು ಬೋಧ್ಮಗೆ ಯತರದು ಭಯವಮಗೆ ಸರ್ವವು ವಶಕರವು ಜಿಗುರು ಹಡೆದಿರಲು ಭೂತ ಬದುವವ ನಿಮ್ಗೆಡಲು ಬೇಕೈ ಭಸ್ಮವೆಂತೆನೆ ನುಡಿಯಬೇಕು ಸಮಗ್ರ ಗ್ರಂಥವನದರಲಿಂಬಸ್ಮ ಇಡಲು ಬೇಕು ತೆರದಿ ದಶ ದಿನ ಬಿಡುವುದೈ ಮಗಭೂತ ಹಿಡಿದವನೆ ಪಠಿಸಿದರೆ ಬಿಡುವುದು ಸತ್ಯ ಸೇತವಿದು ವಶಕರವು ಬೇಕಾಗಲವನಿಗೆ ಖುಷಿಯು ಹೋಗದೆ ಪೂರ್ಣ ಗ್ರಂಥವ ಎಸಗಿ ನಿತ್ಯದಿ ಪಠಿಸಿದಂದದಿ ತ್ರಿಶಂತಿಯದಿದದಿ ಗಸಣಿಸದೆ ನಿಜ ಚಿತ್ತವಗಲದೆ ದಶಯ ನೋಡೋದಿದವನಾದಡೆ ಅಶಮ ವಶಕರವನಿಗಾಗುವುದು ನೆನೆದ ಪರಿಜಲ್ಲಿ ಒಂದು ದಿನದಿ ಸಮಗ್ರ ಗ್ರಂಥವನಂದು ಓದಲಿಬೇಕು ಈ ಪರಿ ಸಂದೇಹಿಲ್ಲದೆ ಒಂದು ಸಂವತ್ಸರವು ಓದಿದೊಡೆ ಅಂದು ಪ್ರತ್ಯಕ್ಷಗಳು ದೇವಿಯು ಬಂದು ಕಂದವ ಓದಿದಡೆಕೋ ಎಂದು ಕೊಡುವಳು ಫಲವನಿದ ನಂಬುವುದು ಜಗವೆಲ್ಲ ಮಂಡಲೆರಡೆ ಮಂಡಲೋದಲು ಚಂಡ ಫಲತಾನವುದು ಅರೆ ಮಂಡಲೋದಲು ದೇವರಂದದಿ ಪೂಜೆಗೊಳ್ಳುತ್ತಲಿಗ ಖಂಡಿತದ ನವ ಬಿಡದೆ ತ್ರೈವರು ಸಣ್ಣಲೆದು ಓದಿದವನಾಡಡೆ ಚಂಡಿಯೇ ತಾನಾಗಿ ಗಣಚಿ ಶಕ್ತಿ ಜನಿಸುವಳು ಆಸನವ ದಿಕ್ಕುಗಳನರಿದೆ ಆಸನದಿ ಕಾಮೆಂತೆ ಓದಲು ವಸವಾಹುದು ಫಲವು ಸಂಶಯವಿಲ್ಲದಿದರಲ್ಲಿ ವಾಸನಿಕ ಸುಗಂಧ ಪುಷ್ಪಗಳಾಸುಧೂಪಾದೇಪವಿಧದಲ್ಲಿ ಇಸು ಪರಿಜಲಿ ದೇವಿ ಮಹಾತ್ಮೆ ಬೋದು ಬದು ಬುಧದಿ ಪೂಜೆ ಮಾಡಿಜೆ ಬೋಧಬೇಕಿದ ಪೂಜಿಸಿದಲಿದನೋದಬಾರದು ಪೂಜಿಸುತ್ತಲ ಅಧ್ಯಾಯಗಳ ಭಕ್ತಿಯಲಿ ಪೂಜಿಸುತ್ತಲೋದಿತಿ ಘನಾದೊಡೆ ರಾಜನಾಗ್ಮನು ದೇವಿ ದಯದಲ್ಲಿ ಶುಚಿ ಕವಿತಾನೇನು ಪರಮೇಶ್ವರಿಯ ಕರುಣದಲ್ಲಿ ಓದುವುದು ನಿತ್ಯಾಗದಿರ್ತೊಡೆ ಓದುವುದು ತದ ಕಷ್ಟಮಿಯಲಿ ಓದುವುದು ನವ ಬಿಜಲಿ ಚತುರ್ದಶಿ ಪೂರ್ಣಿಮಾ ವಸದಿ ಓದುವ
ಓದುವುದು ಭೃಗು ಪೌಮ್ಯವಾರದಲೋದುವುದು ನವರಾತ್ರಿಯಲ್ಲಿ ತುದಿದೊಡೆ ಮಖ ಪುಣ್ಯ ನಿತ್ಯದಲೋದೆ ಫಲವಿಹುದು. ಆವಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ದೇವಿ ಚರಿತವನಿದನು ನಿತ್ಯದಲೋದಿಕೊಂಡಿರಲು. ಈವಳೈ ಬೇಡಿದ್ದ ಬಯಕೆಗಳಾವ ಪ್ರಾಯೋಗಗಳಾದರೂ ತಾವು ಶೀಘ್ರದಲ ಕಬು ದೃಢ ಸಾಧಕದಿ ಪಠಿಸುವುದು. ಒಂದೆರಡು ಅಧ್ಯಾಯ ಓದಿದಳಂದು ಪುಣ್ಯವು ದೊರಕುತಿಹುದು. ಒಂದೆರಡು ನಾಲ್ಕಾಗೆ ದೇವಿಯ ಕರುಣೆ ಬಕಣಿಹುದು. ಇಂದು ಕೇಳಿರಿ ಜನರು ಜೇಯಪ್ಪಂದೆ ನಿತ್ಯದಲೋದಿಕೊಳ್ಳಿರಿ. ಸಂದೇಹ ತಾನಿಲ್ಲ ಗುರು ಚಿದಾನಂದ ಜವಿಹುದು. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ಮಹಾದೇವ ಇತಿ ಪೀಠಿಕಾಧ್ಯಾಯ ಸಂಪೂರ್ಣಂ. ಶ್ರೀ ಚಿದಾನಂದ ಅವಧೂತರಿಂದ ರಚಿಸಲ್ಪಟ್ಟಂಥ ಈ ದೇವಿ ಗ್ರಂಥವು ಭಕ್ತರ ಕಾಮನೆಗಳನ್ನು ಮತ್ತು ಮನೆಯಲ್ಲಿನ ಪಿಶಾಚಿಗಳನ್ನು ಮನೆಯಿಂದ ಓಡಿಸುವಂತಹ ಒಂದು ಕಾಮಧೇನು ಕಲ್ಪ ವೃಕ್ಷವಾಗಿದೆ. ಆದ್ದರಿಂದ ಈ ಗ್ರಂಥವನ್ನು ಭಕ್ತರು ತಮ್ಮ ಮನೆಯಲ್ಲಿ ಪೂಜೆ ಮಾಡಿ ಭಕ್ತಿಯಿಂದ ಪಠಿಸತಕ್ಕದ್ದು, ಇಲ್ಲವೇ ಧ್ವನಿ ಸುರುಳಿಯಲ್ಲಿ ಆಲಿಸತಕ್ಕದ್ದು. ಈ ಒಂದು ದೇವಿ ಪುರಾಣದ ಸಮಗ್ರ 18 ಅಧ್ಯಾಯಗಳನ್ನು ನಾವು ನ್ಯೂ ಪೃಥ್ವಿ ರೆಕಾರ್ಡಿಂಗ್ ಸೆಂಟರ್ನ ಶ್ರೀ ಅಣ್ಣಯ್ಯ ಇವರ ಸಹಯೋಗದೊಂದಿಗೆ ಧ್ವನಿ ಸುರುಳಿಯಾಗಿ ಬಿಡುಗಡೆಗೊಳಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ಪಾರಾಯಣ ಪಠಣಕಾರನಾಗಿ ಮಲ್ಲಿಕಾರ್ಜುನ ದೇವೇಂದ್ರಪ್ಪ ಬಡಿಗೇರ್, ಅದೇ ರೀತಿ ತಬಲಾದಲ್ಲಿ ಶ್ರೀ ಈರಪ್ಪ ಆರ್ ಬಡಿಗೇರ್, ಅದೇ ರೀತಿ ಹಾರ್ಮೋನಿಯಂ ಸಾತ್ನಲ್ಲಿ ಶ್ರೀ ರುದ್ರಪ್ಪ ಸಂ ಅಂಬಾರ್, ಈ ಒಂದು ಸಂಪೂರ್ಣ ಕಾರ್ಯಕ್ರಮದ ಎಡಿಟರ್ ಆಗಿ ಶ್ರೀ ಕುಮಾರ್ ಎಸ್ ಪಲ್ಲೇರ್, ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತಮಗಾಗಿ ನಿರೂಪಣೆ ಮಾಡ್ತಾ ಇದ್ದೀವಿ. ಕಾರಣ ತಾವೆಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಅವಶ್ಯವಾಗಿ ಕಮೆಂಟ್ ಮಾಡಿ. ಇಲ್ಲಿಗೆ ಈ ಒಂದು ಪೀಠಿಕಾಧ್ಯಾಯದ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿಮ್ಮ ಮುಂದಿನ ಭೇಟಿ 1ನೇ ಅಧ್ಯಾಯದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಸರ್ವೇ ಜನ ಸುಖಿನೋ ಭವಂತು.